ತೋಟಗಾರಿಕೆ ಬೆಳೆಗಳಲ್ಲಿ ಹೊದಿಕೆ ಅಥವಾ ಮಲ್ಚಿಂಗ್ ಮಾಡೋ ವಿಧಾನ ಹೇಗೆ, ಅದರಲ್ಲಿಂದ ಏನು ಪ್ರಯೋಜನ, ಇದು ಯಾಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಮಲ್ಚಿಂಗ್ ಅಥವಾ ಹೊದಿಕೆ ಏನು ಅಂತಂದ್ರೆ, ಯಾಕಂದ್ರೆ ನಮ್ಮ ತೋಟಗಾರಿಕೆ ಅಥವಾ ಯಾವುದೇ ಬೆಳೆಗಳನ್ನು ಬೆಳೆದಾಗ ನಮಗೆ ಭೂಮಿಯಿಂದ ಅಥವಾ ನೆಲದಿಂದ ತೇವಾಂಶ ಇದ್ದಿದ್ದ ಆವಿಯಾಗಿ ಹೋಗೋದು ಸರ್ವೇ ಸಾಮಾನ್ಯ. ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟಲಿಕ್ಕೆ ನಮ್ಮ ನೀರನ್ನ ಬಹಳ ಉಪಯೋಗ ಮಾಡಿಕೊಳ್ಳುವ ಒಂದು ದೃಷ್ಟಿಯಿಂದ ನಾವು ಮಲ್ಚಿಂಗ್ ಅಥವಾ ಹೊದಿಕೆಯನ್ನು ಮಾಡಬಹುದು. ನಮ್ಮ ಯಾವುದೇ ಒಂದು ಬೆಳೆಯಲ್ಲಿ ನಾವು ಪಾತಿಯನ್ನು ತೆಗೆದುಕೊಂಡಾಗ ಅಲ್ಲಿ ಕಳೆಗಳಿರ್ತವೆ. ಆ ಕಳೆಗಳು ಅಥವಾ ಹೂ ಆಡೋ ಹಂತ ಇದ್ದು ಅಂತಂದ್ರೆ ಅವೆಲ್ಲ ಕಳೆಗಳನ್ನ, ಅದು ಪಾರ್ಥೇನಿಯಂ ಅಂತ ಕಸದ್ದು ಹೂ ಅಥವಾ ಬೀಜನ್ನ ಬಿಡಬಾರ್ದು. ಅಂತ ಕಳೆಗಳನ್ನ ನಾವು ಮೊದಲು ಅಲ್ಲಿಂದ ತೆಗೆದು, ಅಥವಾ ಪಾರ್ಥೇನಿಯಂ ಚಿಕ್ಕದಾಗಿದ್ರೆ ಆ ಒಂದು ಕಳೆಯನ್ನ ಅಲ್ಲೇನೆ ಹಾಕೊಳ್ಳಿಕ್ಕೆ ಉಪಯೋಗಿಸಬಹುದು. ಅವೆಲ್ಲ ಕಳೆಗಳನ್ನ ತೆಗೆದು ಹಾಕೋದು ಮೊದಲನೇ ಒಂದು ವಿಧಾನದ ಮೊದಲನೇ ಹಂತ. ಅವೆಲ್ಲ ಕಳೆಗಳನ್ನ ತೆಗೆದ ಆದ ನಂತರ ನಾವು ಪಾತಿ ಏನ್ ಇರ್ತದಲ್ಲ, ಆ ಪಾತಿಯಲ್ಲಿ ನಾವು ಯಾವುದೇ ನಮ್ಮದ ಕೃಷಿ ಅಥವಾ ತೋಟಗಾರಿಕೆಯಲ್ಲಿ ಕಟಾವ್ ಆದ ನಂತರ ಉಳಿದಿರ್ತಕ್ಕಂತ ಪದಾರ್ಥವನ್ನು, ಯಾವುದೇ ಒಂದು ಸಾವಯವ ಪದಾರ್ಥವನ್ನು ನಾವು ಹೊದಿಕೆ ಅಥವಾ ಮಲ್ಚಿಂಗ್ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಹೋಗ್ತೀವಿ. ಅದೇ ಹೇಳಿದೆ, ಇದೇ ಒಂದು ಬೆಳೆ ಅಂತ ಹೇಳ್ತಾ ಇಲ್ಲ, ಯಾವುದೇ ಬೆಳೆಯ ಒಂದು ಎಕನಾಮಿಕ್ ಅಥವಾ ನಾವು ಬೇಕಾಗಿರತಕ್ಕಂತ ಪದಾರ್ಥವನ್ನು ತೆಗೆದುಕೊಂಡು ಉಳಿದಿರ್ತಕ್ಕಂತ ಸಾವಯವನ್ನ ನಾವು ಇಲ್ಲಿ ಮಲ್ಚಿಂಗ್ ಅಥವಾ ಹೊದಿಕೆಗೆ ಉಪಯೋಗಿಸಬಹುದು. ಇಲ್ಲಿ ಮಲ್ಚಿಂಗ್ ಅಥವಾ ಹೊದಿಕೆಯನ್ನು ಮಾಡ್ಲಿಕ್ಕೆ ನಾವು ಆ ಪಾತಿ ಅಥವಾ ಗಿಡದ ಎಷ್ಟು ಒಂದು ಅಗಲ ಬಂದಿರುತ್ತದೆ ಅಲ್ಲಿ ಆ ಪಾತಿಯಲ್ಲಿ ನಾವು ಹೊದಿಕೆಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಪ್ರದೇಶದಲ್ಲಿ ನೀರು ಆವಿಯಾಗಿ ಹೋಗೋದು ಜಾಸ್ತಿ ಅಥವಾ ಕಳೆಗಳು ಜಾಸ್ತಿ ಬರ್ತಿರ್ತವೆ. ಅದಕ್ಕೆ ಆ ಒಂದು ಜಾಗದಲ್ಲಿ ಅಥವಾ ಪ್ಲೇಸ್ ಅಲ್ಲಿ ನಾವು ಹೊದಿಕೆಯನ್ನ ಮಾಡಬೇಕಾಗುತ್ತೆ. ಸೊ ಇದು ಒಂದು 5ರಿಂದ 10 ಸೆಂಟಿಮೀಟರ್ ನಾವು ಸಾವಯವ ಪದಾರ್ಥದನ್ನ ಗಿಡದ ಸುತ್ತಲೂ, ಬಡ್ಡಿಯಿಂದ ಸುತ್ತಲೂ ಪಾತಿ ಎಷ್ಟಿರ್ತದೆ ಅಥವಾ ಗಿಡ ಎಷ್ಟು ಹರಡ್ತಾ ಹೋಗುತ್ತೆ ಅಲ್ಲಿ ಒಂದು 5-10 ಸೆಂಟಿಮೀಟರ್ದಷ್ಟು ನಾವೇನು ಹೊದಿಕೆಯ ಯಾವುದೇ ಒಂದು, ನಾನು ಸಾವಯವ ಪದಾರ್ಥ ಅಂತ ಹೇಳಿದ್ನಲ್ಲ, ಅದನ್ನು ಸರಿಯಾಗಿ ನಾವು ಹಾಕ್ಬೇಕಾಗತ್ತೆ. ಇದರಿಂದ ಪ್ರಯೋಜನ ಏನು, ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ, ಒಂದೇದ್ದು ನಾನು ಈಗಾಗಲೇ ಹೇಳಿದ ಹಾಗೆ ಭೂಮಿಯಲ್ಲಿ ಇರ್ತಕ್ಕಂಥ ಅಥವಾ ಗಿಡಗಳಿಗೆ ಕೊಟ್ಟಂತ ನೀರು ತೇವಾಂಶ ಏನಿದೆ ಅಲ್ಲ, ಅದು ಆವಿಯಾಗಿ ಹೋಗ್ಬಾರ್ದು ಅಂತ ಹೇಳಿ ಅದ ದೃಷ್ಟಿಯಿಂದ ನಾವು ಮಾಡ್ತಾ ಹೋಗ್ತೀವಿ. ಹೀಗೆ ನಾವು ಸಾವಯವ ಹೊದಿಕೆ ಮಾಡೋದ್ರಿಂದ ಎರಡನೇ ಲಾಭ ಏನು ಅಂತಂದ್ರೆ, ನಮಗೆ ಕಳೆ ನಿಯಂತ್ರಣ ಸರಿಯಾದ ಮಟ್ಟದಲ್ಲಿ ಮಾಡ್ಬೇಕು. ಯಾಕಂತಂದ್ರೆ ನಮಗೆ ಪೆಸ್ಟ್ ಅಥವಾ ಪೀಡೆಗಳಲ್ಲಿ ಕಳೆ ಒಂದು ಬಹಳ ಮುಖ್ಯವಾದದ್ದು. ಅದು ನಾವು ಬೆಳೆಗಳಿಗೆ ಹಾಕ್ತಕ್ಕಂತ ನೀರು ಮತ್ತು ಪೋಷಕಾಂಶವನ್ನ ಸಾಕಷ್ಟು ಪ್ರಮಾಣದಲ್ಲಿ ಹೀರ್ಕೋತಾ ಹೋಗುತ್ತೆ. ಅದಕ್ಕೆ ಕಳೆ ನಿಯಂತ್ರಣ ಈ ಒಂದು ಸಾವಯವ ಹೊದಿಕೆಯಿಂದ ಬಹಳಷ್ಟು ಮಾಡ್ಲಿಕ್ಕೆ ಸಾಧ್ಯ. ಇದು ಎರಡನೇದು. ಮೂರನೇದು ಏನು ಅಂತಂದ್ರೆ, ಇದು ಸಾವಯವ ಪದಾರ್ಥ ಆಗಿರೋದ್ರಿಂದ ನಾವು ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶವನ್ನ ನಾವು ಭೂಮಿಗೆ ಕೊಟ್ಟಂತ ಆಗ್ತದೆ. ಕಳೆತ ನಂತರ ಅದು ಭೂಮಿಗೆ ಪೋಷಕಾಂಶವನ್ನ ಸೇರಿಸದಂಗಾಗುತ್ತೆ. ನಾಲ್ಕನೇದು ಏನು ಅಂತಂದ್ರೆ, ಇದು ಟೆಂಪರೇಚರ್ ರೆಗ್ಯುಲೇಟ್ ಮಾಡುತ್ತೆ. ಅದರ ಅರ್ಥ ಏನಂದ್ರೆ, ಒಂದು 2ರಿಂದ 5 ಡಿಗ್ರಿ ಸೆಲ್ಸಿಯಸ್ ಅನ್ನ ಭೂಮಿಯ ಉಷ್ಣಾಂಶವನ್ನ ಅದು ಕಡಿಮೆ ಮಾಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಏನಿದೆ ಅಲ್ಲ, ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಏನ್ ಕರಿತೀವಿ ನಾವು, ಆ ನಮಗೆ ಬೇಕಾದಂತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿ ಆಗುತ್ತೆ. ಹಾಗಾಗೋದ್ರಿಂದ ಭೂಮಿಯಲ್ಲಿ ಅಥವಾ ನಾವು ಕೊಟ್ಟಂತ ಯಾವುದೇ ಒಂದು ಪೋಷಕಾಂಶಗಳು ಬೆಳೆಗಳಿಗೆ ಸಿಗದೆ ಇರೋ ರೂಪದಲ್ಲಿ ಇರ್ತಕ್ಕಂಥದ್ದು ಬೆಳೆಗಳಿಗೆ ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ಕನ್ವರ್ಟ್ ಮಾಡಿ ಕೊಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಏನ್ ಕೆಲಸ ಮಾಡ್ತೀವಲ್ಲ, ಆ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಬೇಕಾದಂತ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಿಗಾಗುತ್ತೆ. ಅದಕ್ಕೆ ಹೀಗೆಲ್ಲಾ ಮಾಡೋದ್ರಿಂದ ಅಥವಾ ಪಾತಿ ಅಲ್ಲಿ ನಾವು ಸಾವಯವ ಹೊದಿಕೆ ಮಾಡೋದ್ರಿಂದ ಇವೆಲ್ಲ ಲಾಭಗಳು ನಮಗಿದೆ. ಅದಕ್ಕಾಗಿ ಎಲ್ಲಾ ರೈತ ಬಾಂಧವರು ಈ ಸಾವಯವ ಹೊದಿಕೆಯ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಈ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಇದು ಸಣ್ಣ ಉಪಯುಕ್ತ ಮಾಹಿತಿ ನಿಮಗಾಗಿ ಕೊಡ್ತಾ ಇದೀವಿ.